ಇನ್ನು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಭೈರತಿ ಬಸವರಾಜ್ಗೆ ಸಿಐಡಿ ಗ್ರಿಲ್ ಭೈರತಿ ವಿಚಾರಣೆಯನ್ನ ನಡೆಸಲಿದ್ದಾರೆ ಡಿವೈಎಸ್ಪಿ ಪಿ ಗೌತಮ್. ಆರೋಪಿ ಜಗದೀಶ್ ಜೊತೆಗಿನ ನಂಟಿನ ಬಗ್ಗೆ ತನಿಖೆಯನ್ನ ಮಾಡಲಾಗುತ್ತೆ ಎಂದು ಇಂದು ಶಾಸಕ ಭೈರತಿ ಬಸವರಾಜ್ ಅವರನ್ನ ತೀವ್ರವಾದಂತಹ ವಿಚಾರಣೆ ಮಾಡಲಾಗುವಂತದ್ದು. ಹಲವು ಮಾಹಿತಿಗಳನ್ನ ಕೂಡ ಕಲೆ ಹಾಕಲಾಗುತ್ತೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ಗೆ ಇಂದು ಸಿಐಡಿ ಗ್ರಿಲ್ ಭೈರತಿ ವಿಚಾರಣೆಯನ್ನ ನಡೆಸಲಿದ್ದಾರೆ ಡಿವೈಎಸ್ಪಿ ಗೌತಮ್. ಆರೋಪಿ ಜಗದೀಶ್ ಜೊತೆಗಿನ ನಂಟಿನ ಬಗ್ಗೆ ತನಿಖೆಯನ್ನ ಮಾಡಲಾಗುತ್ತೆ. ಇಂದು ಶಾಸಕ ಭೈರತಿ ಬಸವರಾಜ್ ತೀವ್ರ ವಿಚಾರಣೆ ನಡೆಯುವಂಥದ್ದು. ಈಗಾಗಲೇ 2 ಬಾರಿ ವಿಚಾರಣೆಯನ್ನ ಎದುರಿಸಿದ್ದಾರೆ ಭೈರತಿ. ಕುಂಭಮೇಳ ಪ್ರವಾಸದ ಬಗ್ಗೆ ಮಾಹಿತಿ ಸಂಗ್ರಹವಾಗುತ್ತೆ. ಜಗ್ಗನ ಜೊತೆ ಕುಂಭಮೇಳ ಪ್ರವಾಸಕ್ಕೆ ಹೋಗಿದ್ದ ಭೈರತಿ. ಇಂದು ಭೈರತಿ ಬಸವರಾಜ್ಗೆ ಸಿಐಡಿ ಗ್ರಿಲ್ ಇದೆ. ಭೈರತಿ ವಿಚಾರಣೆಯನ್ನ ನಡೆಸುತ್ತಾರೆ ಡಿವೈಎಸ್ಪಿ ಪಿ ಗೌತಮ್. ಆರೋಪಿ ಜಗದೀಶ್ ಜೊತೆಗಿನ ನಂಟಿನ ಬಗ್ಗೆ ಈ ಸಂದರ್ಭದಲ್ಲಿ ವಿಚಾರಣೆಯನ್ನ ಮಾಡಲಾಗುತ್ತೆ. ಇಂದು ಶಾಸಕ ಭೈರತಿ ಬಸವರಾಜ್ ಅವರನ್ನ ತೀವ್ರ ವಿಚಾರಣೆ ಮಾಡುವಂಥದ್ದು. ಈಗಾಗಲೇ 2 ಬಾರಿ ವಿಚಾರಣೆಯನ್ನ ಮಾಡಲಾಗಿದೆ. ಇದೀಗ ಮತ್ತೊಮ್ಮೆ ವಿಚಾರಣೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು ಸಿಐಡಿ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಮತ್ತೊಮ್ಮೆ ಸಿಐಡಿ ತನಿಖೆಯನ್ನ ಮಾಡುತ್ತೆ. ಈಗಾಗಲೇ ಹಲವು ರೀತಿಯಾದಂತಹ ಮಾಹಿತಿಗಳನ್ನ ಕೂಡ ಪಡೆದುಕೊಂಡಿದೆ. ಈ ಒಂದು ಸಂದರ್ಭದಲ್ಲಿ ಆರೋಪಿ ಜಗದೀಶ್ ಜೊತೆಗಿನ ನಂಟಿನ ಬಗ್ಗೆ ಇನ್ನು ಹೆಚ್ಚಿನ ತನಿಖೆ ಆಗುತ್ತೆ. ಯಾಕಂತ ಅಂದ್ರೆ ಆರೋಪಿ ಜಗದೀಶ್ ಜೊತೆಗೆ ಭೈರತಿ ಬಸವರಾಜ್ ಕುಂಭಮೇಳದ ಪ್ರವಾಸಕ್ಕೆ ಕೂಡ ಹೋಗಿದ್ರು. ಆ ಸಂದರ್ಭದಲ್ಲಿ ಏನಾಗಿತ್ತು, ಈ ಜಗದೀಶ್ ಅನ್ನುವಾತ ಮುಖ್ಯ ಆಗಿರ್ತಾನೆ ಈ ಒಂದು ಕೊಲೆ ಪ್ರಕರಣದಲ್ಲಿ. ಹಾಗಾಗಿ ಏನ್ ಲಿಂಕ್ ಇತ್ತು ಇವರಿಬ್ರಿಗುನ, ಏನಾಗಿತ್ತು ಘಟನೆ ಅನ್ನುವ ಕುರಿತಾಗಿ ಎಲ್ಲಾ ಆಯಾಮಗಳಲ್ಲೂ ಕೂಡ ಪ್ರಶ್ನೆಗಳನ್ನ ಕೇಳುವ ಮುಖಾಂತರ ಮಾಹಿತಿಯನ್ನ ಹೊರ ತೆಗೆಸುವಂತಹ ಪ್ರಯತ್ನವನ್ನ ಸಿಐಡಿ ಅಧಿಕಾರಿಗಳು ಇಂದು ಮಾಡ್ತಾರೆ. ಭೈರತಿ ವಿಚಾರಣೆಯನ್ನ ಡಿವೈಎಸ್ಪಿ ಪಿ ಗೌತಮ್ ನಡೆಸ್ತಾರೆ ಎಂದು ಈಗಾಗಲೇ 2 ಬಾರಿ ನಡೆಸಲಾಗಿದೆ. ವಿಚಾರಣೆ ಸಂದರ್ಭದಲ್ಲಿ ಹಲವು ಮಾಹಿತಿಗಳು ಕೂಡ ಸಿಕ್ಕಿದೆ. ಇದೀಗ ಮತ್ತೊಮ್ಮೆ ವಿಚಾರಣೆಗೆ ಹಾಜರಾಗ್ತಾ ಇರುವಂಥದ್ದು. ಇವತ್ತು ಮೇನ್ ಆಗಿ ಆರೋಪಿ ಜಗದೀಶ್ ಜೊತೆಗಿನ ನಂಟಿನ ಬಗ್ಗೆ ತನಿಖೆ ಆಗುವಂಥದ್ದು. ತಲೆಮರೆಸ್ಕೊಂಡಿದ್ರು ಇಷ್ಟು ದಿನ. ಆದ್ರೆ ಮೊನ್ನೆ ರೀಸೆಂಟ್ ಆಗಿ ಏರ್ಪೋರ್ಟ್ ನಲ್ಲಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ರು ಭೈರತಿ ಬಸವರಾಜ್ ಅವರನ್ನ. ಯಾವಾಗ ಹೈಕೋರ್ಟ್ ಜೊತೆಯಲ್ಲಿ ಸುಪ್ರೀಂ ಕೋರ್ಟ್ 2 ಕೂಡ ಜಾಮೀನನ್ನ ವಜಾ ಮಾಡ್ತು, ಆ ಸಂದರ್ಭದಲ್ಲಿ ಎಲ್ಲವನ್ನ ಆತನನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮಾಡ್ತಾ ಇರುವಂಥದ್ದು. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ವಿಚಾರಣೆಯನ್ನ ನಡೆಸಲಿದ್ದಾರೆ ಡಿವೈಎಸ್ಪಿ ಪಿ ಗೌತಮ್. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶಿವು ನೇರ ಸಂಪರ್ಕದಲ್ಲಿದ್ದಾರೆ. ಶಿವು, ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಸಿಐಡಿ ಮತ್ತೊಂದು ಸುತ್ತಿನ ವಿಚಾರಣೆಗೆ ಮುಂದಾಗ್ತಾ ಇದೆ. ಭೈರತಿ ಬಸವರಾಜ್ ಅವರನ್ನ ವಿಚಾರಣೆ ಮಾಡಲಾಗುತ್ತೆ. ಯಾವೆಲ್ಲ ವಿಚಾರಗಳ ಕುರಿತಾಗಿ ಚರ್ಚೆ ನಡೆಯುತ್ತೆ ಎಂದು ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಸುಕನ್ಯಾ, ಭೈರತಿ ಬಸವರಾಜ್ ಅವರಿಗೆ ಇವತ್ತು ಏನು ಪೂರ್ಣ ಪ್ರಮಾಣದಲ್ಲಿ ವಿಚಾರಣೆಯನ್ನ ಪ್ರಾರಂಭ ಮಾಡುವಂಥದ್ದು ಸಿಐಡಿ ಅಧಿಕಾರಿಗಳು. ಈಗಾಗಲೇ ಹಲವಾರು ಸಾಕ್ಷಿಗಳನ್ನು ಕಲೆ ಹಾಕೊಂಡಿರುವಂಥ ಸಿಐಡಿ ಅಧಿಕಾರಿಗಳು ಆ ಸಂಬಂಧಪಟ್ಟಂತೆ ಏನೆಲ್ಲ ಸಾಕ್ಷಿಗಳನ್ನು ಸಂಗ್ರಹಿಸಬೇಕು, ಮಾಹಿತಿಗಳನ್ನು ಪಡ್ಕೊಳ್ಬೇಕು, ಅವರಿಂದ ಏನೆಲ್ಲ ಕ್ಲಾರಿಫಿಕೇಶನ್ ಪಡ್ಕೋಬೇಕು ಅನ್ನುವಂಥದ್ದನ್ನು ಈಗಾಗಲೇ ಕೋರ್ಟ್ ಮುಂದೆ ಇಟ್ಟು ಅವರನ್ನು ಸಿಐಡಿ ಕಸ್ಟಡಿಗೆ ಬೇಕೇ ಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಪ್ರಾಸಿಕ್ಯೂಷನ್ ಅವರನ್ನು ಕಸ್ಟಡಿಗೆ ತೆಗೆದುಕೊಂಡಿರೋದು. ನಿನ್ನೆ ನ್ಯಾಯಮೂರ್ತಿಗಳ ಮನೆಯಲ್ಲಿ ಹಾಜರುಪಡಿಸಿದಂಥ ವೇಳೆಯಲ್ಲಿ 7 ದಿನಗಳ ಕಾಲ ಕಸ್ಟಡಿ ಕೊಟ್ಟಿರುವಂಥದ್ದು. ಹಾಗಾಗಿ ಇವತ್ತಿನಿಂದ ಅವರ ಒಂದು ವಿಚಾರಣೆ, ತೀವ್ರವಾದಂಥ ವಿಚಾರಣೆಯನ್ನು ಶುರುವಾಗುತ್ತೆ. ಬಿಕ್ಲು ಶಿವ ಮರ್ಡರ್ ಆದಾಗ, ಮರ್ಡರ್ ದಿನ ಅವ್ರಿಗೆ ಯಾವ್ಯಾವ ಫೋನ್ ಕರೆಗಳು ಹೋಗಿದ್ವು, ಈಗ ಜಗ ಅವರ ಇವರ ಮತ್ತೆ ನಡುವೆ ಇರುವಂಥ ಒಂದು ಫೋನ್ ಕರೆಗಳ ಸಂಬಂಧ, ಅದರ ಹಿಂದೆ ಅವರು ಕುಂಭಮೇಳಕ್ಕೆ ಹೋಗಿದ್ದಂಥದ್ದು, ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಂಡಿದ್ದಂಥದ್ದು, ಹಲವಾರು ಫೋಟೋಗಳು ಏನಿದಾವೆ ಅದನ್ನೆಲ್ಲ ಸಂಗ್ರಹ ಮಾಡಿಟ್ಕೊಂಡಿದ್ದಾರೆ. CDR ತಗೊಂಡಿದ್ದಾರೆ. CDR ನಲ್ಲಿ ಎಷ್ಟು ಬಾರಿ ಜಗನಿಗೆ ಭೈರತಿ ಬಸವರಾಜ್ ಕರೆ ಮಾಡಿದ್ದಾರೆ, ಅದನ್ನ ಜಗ ಎಷ್ಟು ಬಾರಿ ಕರೆ ಮಾಡಿದ್ದಾರೆ, ಮರ್ಡರ್ಗೆ ಅಂತ ಮುಂಚೆ, ಮರ್ಡರ್ ನಂತರದಲ್ಲಿ ಜಗ ಏನು ಪೊಲೀಸರ ವಶಕ್ಕೆ ಸಿಗೋದಕ್ಕೂ ಮುಂಚಿನ ದಿನಗಳಿಂದ ಕೂಡ ಎಷ್ಟು ಬಾರಿ ಕನೆಕ್ಟ್ ಮಾಡಿದ್ದಾರೆ, ಮತ್ತೆ ಬೇರೆ ಬೇರೆ ನಂಬರ್ಗಳಿಂದ ಎಷ್ಟು ಬಾರಿ ಮಾತಾಡಿದ್ದಾರೆ. ಈ ಎಲ್ಲ ಅಂಶಗಳು
ಈಗಾಗಲೇ CID ಬಳಿ ಏನು ಮಾಹಿತಿ ಇದೆ ಆ ಮಾಹಿತಿಯನ್ನು ಇಟ್ಟುಕೊಂಡು ಬೈರತಿ ಬಸವರಾಜ್ಗೆ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಪ್ರಶ್ನೆಗೆ ಅವರು ಉತ್ತರವನ್ನು ಕೊಡಬೇಕಾಗುತ್ತೆ. ಉತ್ತರ ಕೊಡ್ತಿದ್ದಂಥ ಸಂದರ್ಭದಲ್ಲಿ ಒಂದೊಂದೇ ಸಾಕ್ಷ್ಯವನ್ನು ಇಟ್ಟು ಅವರನ್ನು ಕ್ಲಾರಿಫಿಕೇಶನ್ ಕೇಳುವಂಥದ್ದನ್ನು ಮಾಡ್ತಾರೆ. ಈ ವೇಳೆಯಲ್ಲಿ ಸಂಪೂರ್ಣ ಎಲ್ಲವೂ ಕೂಡ ರೆಕಾರ್ಡ್ ಮಾಡ್ಕೊಳ್ಳುವಂಥ ಕೆಲಸ CID ಅಧಿಕಾರಿಗಳು ಮಾಡುವಂಥದ್ದು. ಹಾಗಾಗಿ ಇವತ್ತಿನಿಂದ ಇನ್ನು 6 ದಿನಗಳ ಕಾಲ ಸಂಪೂರ್ಣವಾದಂಥ ವಿಚಾರಣೆಯನ್ನು ಮಾಡುವಂಥದ್ದು ಬೈರತಿ ಬಸವರಾಜ್ಗೆ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಏನೆಲ್ಲ ಅಂಶಗಳು ಈಗಾಗಲೇ CID ಅಧಿಕಾರಿಗಳಿಗೆ ಅನುಮಾನ ಇದೆಯೋ ಎಲ್ಲವನ್ನು ಕೂಡ ಪ್ರಶ್ನೆಗಳ ಮೂಲಕ ಕೇಳಿ ಅವರಿಂದ ಉತ್ತರವನ್ನು ಪಡ್ಕೊಳ್ತಾರೆ. ಭಾರತೀಯ ನಗರದ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಅವರು ಬಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ನನಗೆ ಯಾವುದೇ ರೀತಿಯಲ್ಲಿ ಜಗನ್ಗೆ ಮತ್ತು ನಮಗೆ ಸಂಬಂಧ ಇಲ್ಲ, ಅಥವಾ ಈ ಕೊಲೆ ಆರೋಪಿಗಳಿಗೂ ನಮಗೆ ಸಂಬಂಧ ಇಲ್ಲ, ಬಿಕ್ಲು ಶಿವಗೂ ನಮಗೂ ಸಂಬಂಧ ಇಲ್ಲ ಅನ್ನುವಂಥದ್ದನ್ನು ಆ ಹೇಳಿಕೆಗಳನ್ನು ಕೂಡ ಇಟ್ಕೊಂಡು ಈಗ ಪೊಲೀಸರು ಸಂಗ್ರಹ ಮಾಡಿರುವಂಥ ಪೊಲೀಸರ ಬಳಿ ಇರುವಂಥ ಸಾಕ್ಷಿಗಳ ಬಗ್ಗೆ ಅವರು ಕ್ಲಾರಿಟಿಯನ್ನು ಕೇಳುವಂಥ ಕೆಲಸ ಮಾಡ್ತಾರೆ. ಈ ರೀತಿಯಲ್ಲಿ ಪ್ರತಿದಿನ ಅವರು ಅವರಿಂದ ಮಾಹಿತಿಗಳನ್ನು, ಅವರಿಂದ ಸಾಕ್ಷ್ಯವನ್ನು ಸಂಗ್ರಹ ಮಾಡುವಂಥದ್ದಕ್ಕೆ, ಹೇಳಿಕೆಯನ್ನು ಪಡ್ಕೊಳ್ಳುವಂಥದ್ದಕ್ಕೆ ಪ್ರಯತ್ನ ಮಾಡುವಂಥದ್ದು. ಈ ವೇಳೆಯಲ್ಲಿ ಅವರು ಸರಿಯಾದ ರೀತಿಯಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟರೆ ಅದನ್ನು ದಾಖಲು ಮಾಡ್ಕೊಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಮತ್ತೆ ಕೋರ್ಟಿನ ಮುಂದೆ ಹೋಗಿ ನಮಗೆ ಸರಿಯಾದ ರೀತಿಯಲ್ಲಿ ತನಿಖೆಗೆ ಸಹಕಾರ ಮಾಡ್ತಾ ಇಲ್ಲ ಅನ್ನುವಂಥ ವಿಚಾರವನ್ನು ಕೂಡ ನ್ಯಾಯಾಧೀಶರ ಮುಂದೆ ಇಡುವಂಥ ಕೆಲಸವನ್ನು ಮಾಡಬಹುದು. ಅಂದರೆ ಈಗ ಇವತ್ತಿನ ನಿನ್ನೆ ಕೂಡ ಅವ್ರನ್ನ ವಿಚಾರಣೆ ಮಾಡಿದ್ದಾರೆ. ಇವತ್ತು ಕೂಡ ಒಂದಷ್ಟು ಪ್ರಶ್ನೆಗಳನ್ನು ಇಟ್ಕೊಂಡು ಆ ಒಂದು ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡ್ಕೊಳ್ಳುವಂಥ ಕೆಲಸವನ್ನ ಮಾಡ್ತಾರೆ CID ಅಧಿಕಾರಿಗಳು. ಸುಕನ್ಯಾ. ಎಸ್ ಶಿವು, ಇನ್ನೊಂದು ಕಡೆನಲ್ಲಿ ಈಗಾಗಲೇ 2 ಬಾರಿ ವಿಚಾರಣೆ ಕೂಡ ಆಗಿದೆ. ಈ 2 ಬಾರಿ ವಿಚಾರಣೆ ಆದಂತಹ ಸಂದರ್ಭದಲ್ಲಿ ಯಾವ್ದಾದ್ರು ಮಾಹಿತಿ ಹೊರಗಡೆ ಬಂದಿದ್ಯಾ? ಬೈರತಿ ಬಸವರಾಜ್ ಏನಾದ್ರೂ ಕ್ಲೂ ಕೊಟ್ಟಿದ್ದಾರಾ, ಅಥವಾ ಈ ಬಾರಿ ನಡೀತಾ ಇರುವಂತಹ ವಿಚಾರಣೆಯಲ್ಲಿ ಏನಾದ್ರೂ ಹೊರಗಡೆ ಬರುವಂತಹ ಸಾಧ್ಯತೆಗಳಿದ್ಯಾ, ಸತ್ಯಾಸತ್ಯತೆ? ಪ್ರತಿ ಬಾರಿ ಕೂಡ ಸುಕನ್ಯಾ ಪ್ರಶ್ನೆಗಳನ್ನು ಕೇಳುವಂಥ ವೇಳೆಯಲ್ಲಿ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವಂಥ ಹೇಳಿಕೆಗಳನ್ನೇ ಕೊಡ್ತಾ ಇದ್ದಾರೆ. ನನಗೂ ಜಗನ್ಗೂ ಸಂಬಂಧ ಇಲ್ಲ, ನಾವು ಬೇರೆ ಕಾರಣಕ್ಕೆ ಮಾತಾಡ್ತಾ ಇದ್ವಿ, ಅವರು ನನ್ನದೇ ಕ್ಷೇತ್ರದಲ್ಲಿ ಇರೋದ್ರಿಂದಾಗಿ, ನನ್ನ ಕಾರ್ಯಕರ್ತರಾಗಿರೋದ್ರಿಂದಾಗಿ ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು, ನಾವು ಅವ್ರ ಜೊತೆಗೆ ಹೋಗೋದು ಇದ್ದೇ ಇರ್ತಿತ್ತು. ಆದರೆ ಬಿಕ್ಲು ಶಿವಾಗೂ ಮತ್ತು ಕಿರಣ್ಗೂ ಇವ್ರಿಗಿದ್ದಂಥ ವೈಷಮ್ಯ ಆಗಲಿ, ಲ್ಯಾಂಡ್ ವಿಚಾರದ ತಕರಾರಾಗಲಿ ನನಗೆ ಗೊತ್ತಿರಲಿಲ್ಲ, ಅಥವಾ ನನಗೆ ಇದಕ್ಕೆ ಸಂಬಂಧನೇ ಇಲ್ಲ. ನನ್ನ ಜೊತೆಗೆ ಮಾತನಾಡ್ತಿದ್ದಿರಬಹುದು, ಆದರೆ ನಾವು ಬೇರೆ ವಿಚಾರನ ಮಾತಾಡ್ತಿದ್ವಿ, ಅವರು ಪರ್ಸನಲ್ ವಿಚಾರಕ್ಕೆ ಕೊಲೆ ಮಾಡಿರಬಹುದು, ಈ ಕೊಲೆಗೂ ನನಗೂ ಸಂಬಂಧ ಇಲ್ಲ ಅನ್ನುವಂಥ ಒಂದು ಹೇಳಿಕೆಗಳನ್ನೇ ಕೊಡ್ತಾ ಇದ್ದಾರೆ. ಈ ವೇಳೆಯಲ್ಲಿ ಪ್ರತಿ ಬಾರಿ ದಿನಕ್ಕೆ ಎಷ್ಟು ಬಾರಿ ಕರೆ ಮಾಡಿದ್ದಾರೋ ಆ ಒಂದೊಂದು ಬಾರಿ ಕರೆ ಮಾಡಿದಾಗಲೂ ಕೂಡ ಏನನ್ನ ನೀವು ಮಾತನಾಡಿದ್ದೀರಿ ಅನ್ನುವಂಥ ಪ್ರಶ್ನೆಗಳನ್ನು ಪೊಲೀಸರು ಮುಂದೆ ಇಟ್ಟಾಗಲೂ ಕೂಡ ಬೇರೆ ಬೇರೆ ಕಾರಣಗಳನ್ನು ಇಟ್ಟು ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು ಬೈರತಿ ಬಸವರಾಜ್ ಅಂತ ಹೇಳಲಾಗ್ತಾ ಇದೆ. ಅಂದರೆ ಪ್ರತಿ ಬಾರಿ, ಅಂದರೆ ಕೊಲೆಗಿಂತ ಮುಂಚೆ ಮಾತನಾಡಿದಾಗ ನಾವು ಬೇರೆ ಮಾತಾಡಿದ್ದೀವಿ ಅಂತ ಹೇಳಬಹುದು, ಆದರೆ ಕೊಲೆಯ ನಂತರದಲ್ಲಿ ತಲೆಮರೆಸ್ಕೊಂಡಿದ್ದಂಥ ವೇಳೆಯಲ್ಲಿ ಜಗದೀಶ್ ತಲೆಮರೆಸ್ಕೊಂಡಿದ್ದಂಥ ವೇಳೆಯಲ್ಲಿ ಏನೆಲ್ಲ ಮಾತಾಡಿದ್ರಿ ಅನ್ನುವಂಥದ್ದನ್ನು ಕೂಡ ಕೇಳ್ತಾರೆ. ಹಾಗಾಗಿ ಪ್ರತಿಯೊಂದಕ್ಕೂ ದಿನಕ್ಕೆ ಇಂತಿಷ್ಟು ಪ್ರಶ್ನೆಗಳು ಅನ್ನುವಂಥದ್ದನ್ನು ಇಟ್ಕೊಂಡಿರ್ತಾರೆ. ಆ ರೀತಿಯಲ್ಲಿ ಕೇಳ್ತಾ ಬರ್ತಾ ಇರುವಂಥದ್ದು ಇವತ್ತು ಕೂಡ ಅದೇ ರೀತಿಯಲ್ಲಿ ಕೇಳುವಂಥ ಸಾಧ್ಯತೆ ಇದೆ. ಸೊ ಮೊನ್ನೆ ಕೇಳಿದಂಥ ಸಂದರ್ಭದಲ್ಲಿ ಅವರು ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಾನೆ ಹೇಳಿಕೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಹೇಳಲಾಗ್ತಾ ಇದೆ. ಸುಕನ್ಯಾ, ಧನ್ಯವಾದಗಳು ಶಿವು ಹೆಚ್ಚಿನ ಮಾಹಿತಿಗಾಗಿ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಹತ್ಯೆ ಪ್ರಕರಣದಲ್ಲಿ ಇಂದು ಬೈರತಿ ಬಸವರಾಜ್ಗೆ CID ಗ್ರಿಲ್ ಅನ್ನ ಮಾಡ್ತಾ ಇರುವಂತದ್ದು. ಹಲವು ವಿಚಾರಗಳನ್ನ ಕೂಡ ಇಂದು ಸತ್ಯಾಸತ್ಯತೆಯನ್ನ ಹೊರಬಿಡಿಸುವಲ್ಲಿ CID ಎಲ್ಲಾ ರೀತಿಯಲ್ಲೂ ಕೂಡ ತಯಾರಿಯನ್ನ ನಡೆಸಿಕೊಂಡಿದೆ.